ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಸಂಘಟಿತ ಚಾಲಕರ ಸಮಸ್ಯೆ ಕುರಿತು ಬೆಂಗಳೂರು ಗ್ರಾಮಾಂತರ ಸಂಸದ ಡಾಕ್ಟರ್ ಸುಧಾಕರ್ ಅವರು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಚಾಲಕರ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿದ ಅವರು ಸಮಸ್ಯೆಗಳನ್ನು ಪರಿಹರಿಸಲು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಕಳೆದ 1 ತಿಂಗಳಿನಿಂದ ಈ ಸಮಸ್ಯೆ ಪರಿಹರಿಸುವಂತೆ ಒತ್ತಾಯಿಸಿ ಅಸಂಘಟಿತ ಚಾಲಕರು ಹೋರಾಟ ನಡೆಸುತ್ತಿದ್ದರು. ಸಭೆಯ ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಸಂಸದ ಸುಧಾಕರ್ ಅವರು ಅಸಂಘಟಿತ ಚಾಲಕರ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ. ಪಿಕಪ್ ಪಾಯಿಂಟ್ಗಳನ್ನು ಮೊದಲಿನಂತೆ ಯಥಾಸ್ಥಿತಿಯಲ್ಲಿ ಕಾಪಾಡಿಕೊಳ್ಳುವಂತೆ ಸೂಚನೆ ನೀಡಲಾಗಿದೆ. ಈ ಕುರಿತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸಹ ಶೀಘ್ರದಲ್ಲೇ ಸಭೆ ನಡೆಸಲಿದ್ದಾರೆ. 1 ವಾರದೊಳಗೆ ಚಾಲಕರ ಸಮಸ್ಯೆಗೆ ಸಂಪೂರ್ಣ ಪರಿಹಾರ ದೊರೆಯುವ ವಿಶ್ವಾಸವಿದೆ ಎಂದು ತಿಳಿಸಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಟರ್ಮಿನಲ್ 1ರ ಪಿಕಪ್ ಪಾಯಿಂಟ್ಗಳಲ್ಲಿ ಅಸಂಘಟಿತ ಚಾಲಕರಿಗೆ ನಿರ್ಬಂಧ ವಿಧಿಸಲಾಗಿತ್ತು. ಇದು ಚಾಲಕರಿಗೆ ತೊಂದರೆ ಉಂಟುಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಸಂಸದರು ಮಧ್ಯ ಪ್ರವೇಶಿಸಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಮಸ್ಯೆ ಇತ್ಯರ್ಥಪಡಿಸಲು ಮುಂದಾಗಿದ್ದಾರೆ. ಚಾಲಕರ ಸಂಘಟನೆಗಳು ಸಂಸದರ ಈ ನಡೆಗೆ ಹರ್ಷ ವ್ಯಕ್ತಪಡಿಸಿವೆ. ಅಸಂಘಟಿತ ಚಾಲಕರ ಸಮಸ್ಯೆಗಳನ್ನು ಪರಿಹರಿಸಲು ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ಸಂಸದರು ಭರವಸೆ ನೀಡಿದ್ದಾರೆ. ಈ ಸಮಸ್ಯೆಯನ್ನ ಶೀಘ್ರವಾಗಿ ಬಗೆಹರಿಸುವುದಾಗಿ ತಿಳಿಸಿದ್ದು, ಚಾಲಕರು ನೆಮ್ಮದಿಯಿಂದ ತಮ್ಮ ಕೆಲಸ ನಿರ್ವಹಿಸುವ ವಾತಾವರಣ ನಿರ್ಮಿಸುವುದಾಗಿ ಹೇಳಿದ್ದಾರೆ. ಸಾರಿಗೆ ಸಚಿವ ಇಲಾಖೆಯ ನಂತರ ಇನ್ನಷ್ಟು ಸ್ಪಷ್ಟ ಚಿತ್ರಣ ದೊರೆಯುವ ಸಾಧ್ಯತೆ ಇದೆ. ಮತ್ತೆ ಇವರು ಯಥಾಸ್ಥಿತಿಯಲ್ಲಿ ಎಲ್ಲಿ ನಿಲುಗಡೆ ಮಾಡ್ತಾ ಇದ್ರು ಆ ನಿಲುಗಡೆ ಮಾಡಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ಕೂಡ ಇದೆ. ಒಂದು 7-8 ನಿಮಿಷವರೆಗೂ ಫ್ರೀ ಮಾಡಿ, ಬಂದಿದ್ದ ಕೂಡಲೇ ವಾಹನ ನಿಲುಗಡೆ 7-8 ನಿಮಿಷ ಫ್ರೀ ಮಾಡಿ, ಆಮೇಲೆ ಬೇಕಿದ್ರೆ ಒಂದು ಗಾಡಿಗೆ ಅವರು ಬೇರೆಯವರು ಜಾಸ್ತಿ ಕೊಡ್ತಾರೆ, ಅವರು ಭಾಳ ಹಣನೂ ತಗೊಳ್ತಾರೆ. ಈಗ ಊಬರು, ಖಾಸಗಿ ಸಂಸ್ಥೆಗಳವರು 1500 ರೂಪಾಯಿ 2000 ರೂಪಾಯಿ ಬಂದು ಬೆಂಗಳೂರಿಗೆ ಹೋಗ್ಲಿಕ್ಕೇ ಚಾರ್ಜ್ ಮಾಡ್ತಾರೆ. ಅದೇ ಇವರು ನಮ್ಮ ಖಾಸಗಿ ವಾಹನ ಚಾಲಕರು ಕೆಲವು ಸಲ 800 ರೂಪಾಯಿ 1000 ರೂಪಾಯಿ 1200 ರೂಪಾಯಿಗೆಲ್ಲ ಕರ್ಕೊಂಡು ಖಂಡಿತವಾಗಿಯೂ ಇವ್ರ ಬೆಲೆ ಕಡಿಮೆ ಇದೆ, ಅದಕ್ಕೆ ಜನ ಬರ್ತಾರಲ್ವ. ಎಲ್ಲಿ ಕಡಿಮೆ ಇರ್ತದೆ, ಪ್ರೈಸ್ ಕಾನ್ಷಿಯಸ್ ಜನ ಇರ್ತಾರೆ, ಅಂಥವರೆಲ್ಲ ನಮ್ಮ ಖಾಸಗಿ ವಾಹನಗಳನ್ನು ಪಾಪ ಅಳವಡಿಸ್ತಾರೆ. ಅದಕ್ಕೋಸ್ಕರ ನಾನು ಇವ್ರಿಗೂ ಕೂಡ ಹೇಳಿದ್ದೀನಿ, ಏನಾದರೂ ಯೂಸರ್ ಚಾರ್ಜ್ ಏನಾದರೂ ಕೊಡಬೇಕು ಅಂತ ಸ್ವಲ್ಪ ನಾಮಿನಲ್ ಆಗಿ ಯೂಸರ್ ಚಾರ್ಜು ಕೊಟ್ಟು ಇದನ್ನು ಬಗೆಹರಿಸಲಿಕ್ಕೆ ನಾನು ಕ್ರಮವನ್ನು ವಹಿಸ್ತೇನೆ. ಒಟ್ಟಾರೆಯಾಗಿ ಇದನ್ನು ಅನ್ಯಾಯ ಆಗದಂತೆ ನಾವು ಕ್ರಮವನ್ನು ವಹಿಸ್ತೇವೆ. ಯಾಕೆ ಬದಲಾವಣೆ ಮಾಡೋದು? ಟ್ರಾಫಿಕ್ ಕಂಜೆಷನ್ ಆಗ್ತಾ ಇದೆ, ಟ್ರಾಫಿಕ್ ಕಂಜೆಷನ್ ಆಗ್ತಾ ಇದೆ. ಕೆಲವು ಸರಿ ಅರ್ಧ ಗಂಟೆ 3/4 ಗಂಟೆ ಈ ಥರ ಎಲ್ಲ ಕೂಡ ಕಂಜೆಷನ್ ಆಗಿ ಕೆಲವರು ವಿಮಾನ ಇದನ್ನು ಕೂಡ ಮಿಸ್ ಮಾಡ್ಕೊಂಡಿದ್ದಾರೆ. ವಿಮಾನವನ್ನೇ ಅವರು ಮಿಸ್ ಮಾಡ್ಕೊಂಡಿರುವಂಥ ಪ್ರಕರಣಗಳು ನಡೆದಿದೆ. ಒಂದು ತುಂಬಾ ನಮಗೆ ರಿಕ್ವೆಸ್ಟ್ಗಳಾಗಿರ್ಬೋದು, ಆಹ್ವಾನಗಳಾಗಿರ್ಬೋದು, ದೂರುಗಳಾಗಿರ್ಬೋದು, ಅದು ತುಂಬಾ ಸಲ ಬಂದಿದೆ. ಅದರಲ್ಲಿ ಈ ನಾವೇನ್ ಡೌಟಿಂಗ್ ಅಂತೀವಿ ಅದ್ರ ಬಗ್ಗೆನೇ ಆಗಿರ್ಬೋದು, ಇದನ್ನ